ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡಗೊಟ್ಟ ದೀಡಲ್ಲಿ ಪುನರ್ವಸತಿ ಕೇಂದ್ರದಲ್ಲಿ ಆದಿವಾಸಿ ನಿವಾಸಿಗಳು ಗಣಪತಿ ಪ್ರತಿಷ್ಠಾಪಿಸಿದ ವಿಘ್ನ ವಿನಾಯಕ ಮಂಡಳಿಗೆ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಂತರಗೌಡ ಸೋಮವಾರ ಭೇಟಿ ಮಹಾಮಂಗಳಾರತಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ನಾಡಿನ ಸಮಸ್ತ ಜನತೆಗೆ ಒಳಿತಾಗಲಿ ಎಂದು ಡಾ ಮಂತರಗೌಡ ಅವರು ಪೂಜಿಸಿ ಪ್ರಾರ್ಥಿಸಿದರು. ಹಳೆ ಕೂಡಿಗೆಯ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿಗೆ ಶಾಸಕರಾದ ಡಾ ಮಂತರಗೌಡ ಭೇಟಿ ನೀಡಿದರು. ಯುವಕ ಮಂಡಳಿಯ ಯುವಕರು ನಮಗೆ ಒಂದು ಸಮುದಾಯ ಭವನವನ್ನ ಮಾಡಿಕೊಡುವಂತೆ ಶಾಸಕರಿಗೆ ತಿಳಿಸಿದರು. ಹಾಗೂ ಎಲ್ಲ ಗಣಪತಿಯ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಒಟ್ಟುಗೂಡಿ ಶಾಸಕ ಡಾ ಮಂತರಗೌಡ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಅಣ್ಣ ಸ್ವಲ್ಪ ಸೈಡ್ ಅಣ್ಣ ಅಣ್ಣ ಸೈಡು ಕುಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡುಮಂಗಳೂರು, ಬಸವನತೂರು, ವಿಜಯನಗರ, ಚಿಕ್ಕತ್ತೂರು ಗ್ರಾಮಗಳಿಗೆ ಭೇಟಿ ನೀಡಿ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಗಜಾನನನ ನಾಡಿನ ಸಮಸ್ತ ಜನರ ಸಂಕಷ್ಟಗಳನ್ನು ದೂರ ಮಾಡಿ ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ ಕರುಣಿಸಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಹಾಗೂ ಬೆಟ್ಟಗುಡ್ಡ ದೀಡಲ್ಲಿ ಪುನರ್ವಸತಿ ಕೇಂದ್ರದ ಆವರಣದಲ್ಲಿ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಹಸಿರು ತಳಿರು ತೋರಣ ಹಾಗೂ ಬಾಳೆ ಕಂಬಗಳನ್ನು ಕಟ್ಟಿ ನವ ವಧುವಿನಂತೆ ಗಣಪತಿಯ ಟೆಂಟ್ಗಳನ್ನು ಶೃಂಗರಿಸಿದರು. ಅದ್ದೂರಿ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ಇಡೀ ಗ್ರಾಮ ಸಾವಿರಾರು ಭಕ್ತರು ಬಂದು ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಚಟ್ಟಬೇಕು ದೀಕ್ಷಿತ್ ಇಸನ್ ಕೃಷ್ಣ ಪವನ್ ಅಭಿನವ್ ಮಕ್ಕಳಿಗೆ ಪುಸ್ತಕ ವಿತರಿಸಿದ ಮಂತರಗೌಡ ಸರ್ ಧನ್ಯವಾದಗಳು. ಕಾವ್ಯ, ಹರ್ಷ, ಲಿಖಿತ್
ರೋಹಿತ್ ಲಿಶಾನ್ ಶಶೇಂದ್ರ ಸರ್ ಅವರಿಗೆ ಧನ್ಯವಾದಗಳು. ಪವಿತ್ರ ರೇಷ್ಮಾ ಪವನ್ ಪುಸ್ತಕ ವಿತರಿಸಿದ ಗಣ್ಯರಿಗೆ ಧನ್ಯವಾದಗಳು. ನಾವು ಬಂದು ಪರ್ಸನಲ್ ಆಗಿ ಕಾಣ್ತೀವಿ. ರೋಡ್ ಒಂದು ಅದೊಂದು ಚರಂಡಿ ವ್ಯವಸ್ಥೆ ಅಂತ ಅದೊಂದು 2 ಮಾಡಿಕೊಟ್ರೆ ನಮ್ಗೆ ಬ್ರಿಟಿಷ್ ಕಾಲದಲ್ಲಿ ಯಾಕೆ ಮಾಡ್ತಿದ್ರು ಅಂತ ಯಾರಿಗಾರ ಗೊತ್ತಾ? ಅವ್ರ ಹೆಸರು ಯಾರು ಹೇಳಿ? ನೀ ಮಕ್ಳು ಕೇಳ್ದೆ ನೀವ್ ದೊಡ್ಡ ಮಕ್ಳು ಹೇಳ್ತಿರಲ್ರಿ. ನಮ್ಮ ಹಿರಿಯವರು ಅವತ್ತಿನ ಸಂದರ್ಭದಲ್ಲಿ ಊರ್ ಒಗ್ಗಟ್ಟು ಮಾಡಕ್ಕೆ, ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಸ್ವತಃ ಜನ ಒಂದೊಂದ್ ಕಡೆ ನಿಲ್ಲಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಅಂದ್ರೆ ಆ ಪರಿಸ್ಥಿತಿ ಇತ್ತು. ದೇವ್ರ ಮುಖಾಂತರ ಆ ಊರುಗಳು ಒಂದ್ ಮಾಡ್ಬೇಕು ಅಂತ ಒಂದು ಅವಕಾಶ. ಅದಕ್ಕೋಸ್ಕರ ಅದು ಅವತ್ತಿನ ಸ್ವತಂತ್ರ ಹೋರಾಟನೇ ಬೇರೆ, ಇವತ್ತಿನ ಹೋರಾಟನೇ ಬೇರೆ. ಇವತ್ತು ಊರುಗಳು ಒಂದಾಗ್ಬೇಕು ಅಂತಂದ್ರೆ ನಮ್ಮ ವಿನಾಯಕ ಬಳಗಗಳ ಅದ್ಭುತ ಕಾರ್ಯಕ್ರಮಗಳು ಇದೊಂದೇ ಅಂತಲ್ಲ, ಪ್ರತಿ ಕಾರ್ಯಕ್ರಮಗಳಿಗೆ ನಾವು ನಿಮ್ ಜೊತೆಯಲ್ಲಿ ಸೇರ್ಕೊಂಡು ಊರಿನ ಒಗ್ಗಟ್ಟಂತ ಕೆಲಸಗಳು ನಾವೆಲ್ಲರೂ ಸೇರ್ಕೊಂಡು ಮಾಡ್ಬೇಕು ಅಂತ ನಾನು ನಿಮ್ಗೆ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಲಿ ನೀವು ಹೇಳ್ದಂಗೆ ಗಣಪತಿ ಕಾರ್ಯಕ್ರಮದಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳಿ ಅಂತ ನಮ್ಮ ಆಸೆ. ಮಾತ್ರ ನೀವು ಹೇಳ್ದಂಗೆ ಒಂದ್ ಸಂಘದಲ್ಲಿ ಹಣ ನನ್ ಕರೆದಿಲ್ಲ ಇವ್ರು ಕರೆದಿಲ್ಲ ಅಂತ ಇದ್ದೇ ಇರ್ತದೆ. ಮಾತ್ರ ಆದಷ್ಟು ಸಂಘದವ್ರು ದೊಡ್ಡ ಮನ್ಸು ಮಾಡಿ ಎಲ್ಲರೂ ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ಕಾರ್ಯಕ್ರಮ ಮಾಡಕ್ಕೆ ನೀವು ಒಂದು ಜವಾಬ್ದಾರಿ ತಗೋಬೇಕು. ಆಮೇಲೆ ಬಿಡಂತ ದಿವಸದಲ್ಲಿ ಎಷ್ಟು ಗಂಟೆ ಬಿಡೋದು? ಇವತ್ತಿನ ನಾವು ಹೊರಟಾದ್ಮೇಲೆ ನಮ್ಮನ್ನೇ ಬಿಟ್ಬಿಡ್ತೀರಾ? ಇವತ್ತನೇ ನೀವ್ ಹೇಳ್ದಂಗೆ ತಾಳ್ಮೆಯಾಗಿ ಯಾವ್ದು ಗೊಂದಲದಂಗೆ ಎಲ್ಲಾರು ಖುಷಿಯಾಗಿ ನೀವ್ ಹೇಳ್ದಂಗೆ ಇದು ಮಾಡ್ತಾ ಇರೋದು ಊರು ಒಳ್ಳೇದಾಗಕ್ಕೋಸ್ಕರ. ಅದಕ್ಕೆ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ನಾವು ಸಹಿಸ್ಕೋಬೇಕು ಅಂತ ಊರವ್ರು ಎಲ್ಲಾರ್ಗೂ ಸೇರ್ಕೊಂಡು ನೀವ್ ಹೇಳ್ದಂಗೆ ಇದೇ ತರ ಹಬ್ಬದ ವಾತಾವರಣ ತರದೇನ್ ಕಾರ್ಯಕ್ರಮ ಮಾಡಿದ್ರ ಎಲ್ಲಾ ಕಾರ್ಯಕ್ರಮಕ್ಕೆ ಇದೇ ರೀತಿ ಮಾಡ್ಕೊಂಡು ಹೋಗೋಣ. ಮತ್ತೊಮ್ಮೆ ಈ ಗ್ರಾಮಸ್ಥರಿಗೆ ಎಲ್ಲಾರ್ಗೂ ಗೌರಿ ಗಣೇಶ ನಮ್ಮ ಎಲ್ಲಾರ್ಗೂ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ, ನಮ್ಮ ಸಣ್ಣ ಮಕ್ಕಳು ನೀವ್ ಹೇಳ್ದಂಗೆ ನೆನ್ನೆನಾ ಮಾಸ್ಟರ್ ಕಾರ್ಯಕ್ರಮಕ್ಕಿಂತ ಅದೇ ಚೆನ್ನಾಗಿರ್ತಿತ್ತು. ಆ ಮಕ್ಕಳಿಗೆ ನೀವ್ ಹೇಳ್ದಂಗೆ ಸ್ಟೇಜ್ ಕಾರ್ಯಕ್ರಮ ಮಾಡಿ ಅವ್ರಿಗೆ ಡಾನ್ಸ್ ಮಾಡಕ್ಕೆ ಒಂದು ವೇದಿಕೆ ಕೊಟ್ರಲ್ಲ, ಅದೊಂದು ಅದ್ಭುತ. ಯಾಕಂದ್ರೆ ತಪ್ಪು ಮಾಡ್ಬೋದು, ಏನಾದ್ರೂ ಮಾಡ್ಬೋದು, ವೇದಿಕೆ ಮೇಲೆ ಇದ್ದಾಗ ಜನ ನೋಡಿದಾಗ ಆ ಧೈರ್ಯ ಬರ್ತದಲ್ಲ, ದೊಡ್ಡವ್ರಿಗೂ ಆ ಧೈರ್ಯ ಸಿಕ್ಕಲ್ಲ. ಅದಕ್ಕೋಸ್ಕರ ಆ ಸಣ್ಣ ಮಕ್ಳಿಗೆ ಇನ್ನೂ ಪ್ರೋತ್ಸಾಹ ಕೊಡೋಕೆ ನಾವೆಲ್ಲರೂ ಸೇರ್ಕೊಂಡ್ ಮಾಡೋಣ. ಮತ್ತೊಮ್ಮೆ ನಮ್ಮ ವಿನಾಯಕ ಗೆಳೆಯರ ಬಳಗ ನಾನು ನಿಮ್ ಜೊತೆ ಸೇರ್ಕೊಂಡು ಊರಿನ ಅತಿ ಅಭಿವೃದ್ಧಿ ಕಾಮಗಾರಿ ಬರೀ ಗಣಪತಿಗಿಂತಲ್ಲ ಎಲ್ಲಾದ್ರಲ್ಲಿ ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ, ಇಲ್ಲಿ ಸೇರಿ ನನ್ನ ಕಾರ್ಯಕ್ರಮಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ್ಕೆ ಊರವರು ಎಲ್ಲರಿಗೂ, ಹಿರಿಯವರು, ಯುವಕರು ಎಲ್ಲರಿಗೂ ಸೇರಿ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೊಡ್ತಾ ನನ್ನ ಮುತ್ತಂಡ್ರವ್ರೆ, ಸಿದ್ಧಾಂತರವ್ರೆ, ಎಲ್ಲ ಪದಾಧಿಕಾರಿಗಳೇ ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಪ್ರಪ್ರಥಮ ಬಾರಿಗೆ ಯಾವುದೇ ವೈಮನಸ್ಸುಗಳಿಲ್ಲದೆ ಎಲ್ಲರೂ ಸೇರಿ ಆಚರಿಸುವಂತ ಒಂದು ನಿಟ್ಟಿನಲ್ಲಿ ಗಣಪತಿ ಆಚರಣೆಯ ಹಿನ್ನೆಲೆಯೇ ಅದೇ ಆಶಯಗಳು, ಅದೇ ಉದ್ದೇಶ ಆಗಿದೆ. ಸೊ ಆ ಉದ್ದೇಶದ ಹಿನ್ನೆಲೆಯಲ್ಲಿ ಸಮಗ್ರ ಭಾರತೀಯರನ್ನು ಒಂದ್ ಕಡೆ ಸೇರಿಸಬೇಕು ಅಂತೇಳಿ, ಸಮಗ್ರ ಭಾರತೀಯರು ಅಲ್ಲಿ ಜಾತಿ, ಧರ್ಮ, ಭಾಷೆ ಎಲ್ಲವನ್ನು ಬಿಟ್ಟು ಆ ಸಭೆ ಆ ಗಣಪತಿಯನ್ನು ಕೂರಿಸಿದಾಗ ಆ ಧಾರ್ಮಿಕ ಹೆಸರಿನಲ್ಲಿ ಸಮಗ್ರ ಭಾರತೀಯರು ಆ ಭಾಗದಲ್ಲಿ ಸೇರ್ತಾ ಇದ್ರು. ಅವಾಗ ಸ್ವಾತಂತ್ರ್ಯ ಚಳವಳಿಯ ಅಗತ್ಯ, ಅನಿವಾರ್ಯತೆ ಮತ್ತು ಹೋರಾಟಕ್ಕೆ ಒಂದು ಕಿಚ್ಚಚ್ಚುವ ಮಾತುಗಳಲ್ಲಿಂದ ಆಗ್ತಿತ್ತು. ಅದು ಒಂದಷ್ಟು ಹೋರಾಟಕ್ಕೆ ಪ್ರೇರಣೆ ಕೊಡ್ತು. ಗಣಪತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆದ ಒಂದು ಪಾತ್ರವನ್ನು ವಹಿಸಿದೆ ನಮ್ಮಲ್ಲಿ. ಸೊ ಇವತ್ತು ಬಾಂಬೆಯಲ್ಲಿ ಬಹಳ ದೊಡ್ಡ ಮಹೋನ್ನತವಾದ ಕಾರ್ಯಕ್ರಮಗಳು ನಡೆಯುತ್ತೆ. ಅಲ್ಲಿ ಎಲ್ಲಾ ಧರ್ಮೀಯರು ಸೇರ್ತಾರೆ, ಎಲ್ಲಾ ಜಾತಿಯವರು ಸೇರ್ತಾರೆ, ಎಲ್ಲಾ ಚಲನಚಿತ್ರ ನಟರುಗಳು ಸೇರ್ತಾರೆ. ಹಾಗಾಗಿ ಗಣಪತಿ ನಮ್ಮೆಲ್ಲರನ್ನು ಒಟ್ಟು ಮಾಡಬೇಕು, ಅನ್ಯೋನ್ಯತೆ ತರಬೇಕು, ನಮ್ಮಲ್ಲಿ ಒಂದು ವಿಶ್ವಾಸ ಮೂಡಿಸಬೇಕು. ಸೊ ಆ ವಿಶ್ವಾಸ ಮೂಡಿಸುವ ಪ್ರಯತ್ನ ಸ್ವಾತಂತ್ರ್ಯದ ನಂತರದ ಅದಾಗಲಿ ಸಮಗ್ರ ಭಾರತೀಯರಲ್ಲಿ ಒಂದಷ್ಟು ಪ್ರೀತಿ ವಿಶ್ವಾಸ ಮೂಡಿಸುವ ಕಾರ್ಯಕ್ರಮ ಗಣಪತಿ ಮೂಲಕ ಆಗಲಿ ಅಂತೇಳಿ ಆಶಿಸ್ತಾ, ನಮ್ಮ ದಿಡ್ಡಳ್ಳಿ ಜನರದ ಹೋರಾಟದ ಸಮಸ್ಯೆಗಳೇನಿದೆ ಅದನ್ನ ಸ್ಪಂದಿಸೋದ್ರಲ್ಲಿ ಯಾವತ್ತೂ ಕೂಡ ಹೆಚ್ಚಿನ ಮುತುವರ್ಜಿಯನ್ನು ಶಾಸಕರು ವಹಿಸ್ತಾರೆ. ಸೊ ಸಭಾಂಗಣವನ್ನು ಒಂದು ಸಭಾಂಗಣ ಇದೆ, ಅದು ತುಂಬ ಸಣ್ಣದಾಗಿದೆ. ಅದು ಮತ್ತೊಂದು ಸಭಾಂಗಣವನ್ನು ಸುಸಜ್ಜಿತವಾದ ಸಭಾಂಗಣ, ಮತ್ತೊಂದು ವೇದಿಕೆ ಕಾರ್ಯಕ್ರಮವನ್ನು ಬಿಟ್ಟಾಕ್ಬಿಟ್ರೆ ಅದನ್ನ
ಮತ್ತು ಒಂದು ಮೈದಾನ ಕೂಡ, ಅದು ಕೂಡ ಮೈದಾನ ಬಿಟ್ಟುಬಿಟ್ಟಿದ್ದೇನೆ. ಹುಡುಗರಿಗೆ ಮೈದಾನ ಮತ್ತು ಒಂದು ಕಡೆ ಸೇರ್ಕೊಂಡು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ, ಅದೆರಡನ್ನು ಕೂಡ ಶೀಘ್ರವಾಗಿ ಮಾಡುವ ದಿಸೆಯಲ್ಲಿ ಆಲೋಚನೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ನಮ್ಮೆಲ್ಲ ಇಲ್ಲಿ ಕರೆಸಿ ಇಷ್ಟೊಂದು ಗೌರವಯುತವಾಗಿ ನಡೆಸ್ಕೊಂಡಿದ್ದಕ್ಕೆ ನಮಗೆಲ್ಲರೂ ಧನ್ಯವಾದಗಳು ಮಾತನಾಡಿಸ್ತೇನೆ. ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿದ ಶ್ರೀಧರ್ ಸರ್ ಅವರಿಗೆ ವಂದನೆಗಳು. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಎಲ್ಲ ಈ ಪೂಜಾ ಕಾರ್ಯಕ್ರಮಕ್ಕೆ